ಸನ್ಮಾನಗಳಿಂದ ಸ್ವಾಗತವನ್ನು ಕೋರಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಕೊಡಲು ಇಷ್ಟಪಡುತ್ತೇನೆ. ಬರೀ ಜೋರದ ಚಪ್ಪಾಳೆ ಬರಬೇಕು. ಸಮಾಜದ ಎಲ್ಲ ಗುರುಗಳು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಸ್ವಾಗತವನ್ನು ಜೋರದ ಚಪ್ಪಾಳೆಗಳ ಮೂಲಕ ಶಿವಶಂಕರ ಕಾಲನಿಯ ಎಲ್ಲ ಬಂಧು ಮಿತ್ರರ ಪ್ರೀತಿ, ಆತ್ಮವಿಶ್ವಾಸ ಹಾಗೂ ಗೌರವದ ಸಂಕೇತ ಸಂತೋಷ್ ಪೂಜಾರ್ ಸಂತೋಷ್ ಪೂಜಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಈ ಒಂದು ಕಿರುಕಾಣಿಯನ್ನು ನೀಡಲಾಗುತ್ತಿದೆ. ಯಾವ ರೀತಿಯಿಂದ ವಿಶ್ಲೇಷಣೆ ಮಾಡಿ ನಮಗೆ ಎಲ್ಲ 5 ಕೋಟಿ ಸರ್, ನಾ ಎಲ್ಲರಿಗೂ ಸಂಬಂಧ ಇದು ಶಿವಶಂಕರ್ ಕಾಲನಿಯಿಂದ ಎಲ್ಲರ ಸಂಬಂಧ ಅಂಬಲ್ ರಿಕ್ವೆಸ್ಟ್ ಸರ್. ಇಲ್ಲಿ ಬಡವ್ರ ಜನ ಭಾಳ ಮಂದಿ ಈಗ ಯಾರು ಮನೆ ಮಾಡಿಲ್ಲ. ಅಕ್ಕ ಮಾಲಿಕೆ ಜಾಗ ಐತೆ ಸರ್. ಟೋಟಲ್ ಆ ಮನೆಗಳಿಗೂ ಯಾರಿಗೂ ಸಂಬಂಧ ಇಲ್ಲ ಸರ್. ಎಲ್ಲ ಬಡವ್ರ ಜನ ಅದ ಸರ್. ಮತ್ತು ವಿತ್ ಕ್ವಾರ್ಟರ್ಸ್ಗೂ ಯಾರು ಸಂಬಂಧ ಇಲ್ಲ ಸರ್. ಎಲ್ಲ ನೀವು ಮಾಡ್ಕೊಡ್ಬೇಕಂತೇಳಿ ನಾನು ಸರ್ ಅಂಬಲ್ ರಿಕ್ವೆಸ್ಟ್ ಸರ್. ಕೈ ಮುಗಿ ಕೇಳ್ತೀನಿ. ಈ ಏರಿಯಾ ಸಂಬಂಧ ಸರ್ ಭಾಳ ಮಂದಿ ಬಡದವರಾದ ಸರ್. ದ್ಯಾಮಣ್ಣ ಟೋಂಗಿ ಆಗಲಿ, ಸಂತೋಷ್ ಪೂಜಾರ್ ಆಗಲಿ, ಜಯರಾ ಟೋಂಗಿ ಅವರಾಗಲಿ, ಚಂದ್ರು ಪೂಜಾರ್ ಅವರಾಗಲಿ, ಗಣೇಶ್ ಪೂಜಾರ್ ಅವರಾಗಲಿ, ಬಟ್ ಏರಿಯಾ ಸರ್ ನೀವೇನು ಮಾತಾಡಿದ್ರಿ ಸರ್ ಆ ಪ್ರಕಾರ ನಮಗೆಲ್ಲ ಜನಕ್ಕೆ ಕ್ವಾರ್ಟರ್ಸ್ಗಾಗಲಿ ಎಲ್ಲ. ಮತ್ತೆ ಇಲ್ಲ ಎಷ್ಟೋ ಮನ್ಯಾಗ ಸರ್ 3-4 ಜನ ಅದ್ರ ಸರ್ ಒಂದ ಮನ್ಯಾಗ ಸರ್. ಎಲ್ಲರಿಗೂ ಸರ್ ಟೋಟಲ್ ಮನೆಗಳು ಸರ್ ಹೆಂಗಾರ ಮಾಡಿ ನಿಮ್ಮ ಕೈಯಾಗ ಸರ್ ತಾವು ಅಧ್ಯಕ್ಷರಾಗಿರಿ. ಯಾವ ರೀತಿ ಮನೆಗಳು ಮಾಡ್ಕೊಡ್ತೇವೆ ಸರ್. ನಮ್ಗೊಂದು ರಿಕ್ವೆಸ್ಟ್ ತಮ್ಗೆ. ಒಬ್ರು ಸರ್ 7 ವರ್ಷದಿಂದ ಇಲ್ಲಿ ಟ್ಯೂಷನ್ ಫ್ರೀ ಕೊಡ್ತಾ ಇದ್ದಾರೆ ಸರ್. ಆ ಅಮ್ಮ 2 ಮಾತು ಮಾತಾಡ್ತಾಳ ಸರ್ ಅಲ್ಲಿ ಅದ್ರ ಸರ್. ಅಲ್ಲಿ 2 ಮಾತು ಮಾತಾಡ್ತಾಳ. ತಮ್ಮಲ್ಲಿ ಒಂದು ವಿನಂತಿ ಸರ್. ಏನೆಂದರೆ ಸರ್, ಶಿವಶಂಕರ್ ಕಾಲನಿಯಲ್ಲಿ ವಾಸಿಸುವಂತಹ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಜನತಾ ಕ್ವಾರ್ಟರ್ಸ್ ಕಟ್ಟಿರುವ ಪಕ್ಕದ ಭಾಗದಲ್ಲಿ ಮಾಲೀಕರ ಜಾಗ ಇರುತ್ತದೆ. ಸುಮಾರು 30-35 ವರ್ಷದಿಂದ ಶಿವಶಂಕರ್ ಕಾಲನಿಯ ನಿವಾಸಿಗಳು ತಮ್ಮ ಮನೆಗಳನ್ನು ಸಣ್ಣದಾಗಿರುವುದರಿಂದ ಸುಮ್ಮನೆ ಬರೇ ಜೈಕಾರ ಹಾಕೋದು, ಮಾಲೆ ಹಾಕೋದು, ನಾವು ಜೈಕಾರ ಹಚ್ಕೊಂಡು ಹೋಗ್ಬಿಡೋದು ಇದಾಗಬಾರ್ದು. ಪ್ರಥಮವಾಗಿ ಸಿದ್ಧಾರೂಢರನ್ನ ಮನದಲ್ಲಿ ನಡೆಯುತ್ತಾ ಇವತ್ತು ಶಿವಶಂಕರ್ ಕಾಲನಿಯಲ್ಲಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಯ ಕಾರ್ಯ ನಡೀತಾ ಇದೆ. ಕಾಲನಿ ಅಧ್ಯಕ್ಷರಾದಂತಹ ಗಣೇಶ್ ಪೂಜಾರ್ ಅವರೇ, ಆತ್ಮೀಯ ಸಹೋದರ ನಮ್ಮ ಸಂತೋಷ್ ಪೂಜಾರ್ ಅವರೇ, ಅದೇ ರೀತಿಯಾಗಿ ನಮ್ಮ ದ್ಯಾಮಣ್ಣ ಡೋಂಗಿ ಅವರೇ ಕಾಂಗ್ರೆಸ್ ಮುಖಂಡರು, ಅದೇ ರೀತಿಯಾಗಿ ಬಸವರಾಜ್ ಅಂಚಿನಮನಿ ಅವರು, ಚಂದ್ರು ಪೂಜಾರ್ ಅವರು, ಆಮೇಲೆ ಸುರೇಶ್ ಶಟ್ವಾ ಅವರು, ಪರಶುರಾಮ್ ಅವರು, ಧರ್ಮರಾಜ್ ಡೋಂಗಿ ಅವರು, ಧರ್ಮರಾಜ್ ಪೂಜಾರ್ ಅವರು, ತಾವೆಲ್ಲ ಕೂಡ ಇದರಲ್ಲಿ ಭಾಗಿಯಾಗಿದ್ರಿ. ಇಲ್ಲಿ ಸೇರಿದಂತ ಯಾವತ್ತು ತಾಯಂದಿರೇ, ಸಹೋದರ ಸಹೋದರಿಯರೇ, ಆತ್ಮೀಯ ಬಂಧುಗಳೇ, ಬಹುಶಃ ಶಿವಶಂಕರ್ ಕಾಲನಿಯಲ್ಲಿ ಫಸ್ಟ್ ಟೈಮ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಜನ ಎಲ್ಲ ಇಂತಹ ದೊಡ್ಡ ಕಾರ್ಯಕ್ರಮ 11 ವರ್ಷದಾಗ ಫಸ್ಟ್ ಟೈಮ್ ಈ ಕಾರ್ಯಕ್ರಮ ನಡೆದಿದೆ. ನಾನು ಶಾಸಕರಾದ ಮೇಲೆ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವೆಲ್ಲರನ್ನು ಉದ್ದೇಶಿಸಿ ಮಾತನಾಡುವಂತ ಅವಕಾಶ ಫಸ್ಟ್ ಟೈಮ್ ಸಿಕ್ಕಿದೆ.
ನಮ್ಮ ಸಂತೋಷ್ ಪೂಜಾರ್ ಅವರು, ದ್ಯಾಮಣ್ಣ ಡೊಂಗಿ ಅವರು, ನಮ್ಮ ಗಣೇಶ್ ಪೂಜಾರ್, ಇವ್ರಿಗೆ ಅಭಿನಂದಿಸ್ತೇನೆ. ಇವರು ಬಹಳ ಹಠ ಹಿಡಿದು ನಮ್ಮ ಭಾಗದಾಗ ಸಂಪೂರ್ಣವಾದಂತ ಕೆಲಸ ಮಾಡಬೇಕು. ನಮ್ಮ ಜನರು ಬಹಳ ಸಂಕಷ್ಟದಲ್ಲಿ ಅದಾರೆ, ಬಹಳ ಬಡವರು ಅದಾರ, ಕಡುಬಡವರು ಅದಾರ. ಅವರ ಪರಿಸ್ಥಿತಿ ಬಹಳ ಕೆಟ್ಟದಾಗೈತಿ. ಅವರಿಗೆ ಜೀವನ ನಡೆಸಲಿಕ್ಕೂ ಕೂಡ ಕಷ್ಟ ಐತಿ. ಅಂತವ್ರ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಬಹಳ ಹಿಂದೆ ಬಿದ್ದು ಇವತ್ತು ನಾನು ಅವರಿಗೆ ಗ್ಯಾರಂಟಿ ಕೊಟ್ಟಿದ್ದೆ. ಖಂಡಿತವಾಗಿ ಕೂಡ ಈ ಭಾಗದ ಸಂಪೂರ್ಣ ಅಭಿವೃದ್ಧಿ ಮಾಡ್ತೀನಿ ಅನ್ನೋಂತ ಆಶ್ವಾಸನೆ ಕೊಟ್ಟಿದ್ದೆ. ನೋಡ್ರಿ, ಹಿಂದೆ 10 ವರ್ಷದಾಗ ಯಾವಾಗೂ ಕೂಡ ನಿಮ್ಮ ಈ ಕೂತ್ಕೊಂಡು ಚರ್ಚೆ ಮಾಡುವಂತ ಅವಕಾಶ ಬರಲಿಲ್ಲ. ನಿಮ್ಮ ಸಮಸ್ಯೆ ಏನಂತ ಹೇಳಿ ಕೂತ್ಕೊಂಡು ನೀವು ಬಂದು ನಮ್ಮ ಜೊತೆಗೆ ಹಿಂಗ 1 to 1 ಕೂತ್ಕೊಂಡು ಯಾರೋ 8-10 ಮಂದಿ ಕರ್ಕೊಂಡ್ ಬರೋದು, ಯಾವ್ದಾದ್ರು ಒಂದು ಪಟ್ಟಿ ಕೇಳೋದು, ಆ ಕಾರ್ಯಕ್ರಮ ಮಾಡ್ತೀವಿ, ಈ ಕಾರ್ಯಕ್ರಮ ಮಾಡ್ತೀವಿ, ಆ ಕ್ರಿಕೆಟ್ ಆಡಿಸ್ವಿ, ಅವು ಆಡಿಸ್ವಿ ಅಂತೇಳಿ ಕೇಳೋದು ಬಿಟ್ರೆ ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡ್ಲಿಕ್ಕೆ ಯಾವತ್ತೂ ಕೂಡ ಅವಕಾಶ ಬರಲಿಲ್ಲ. ನಾನು 10 ವರ್ಷ ಲೋಕಲ್ ಲೀಡರ್ಸ್ ಮೇಲೆ ನಂಬಿ ಬಿಟ್ಬಿಟ್ಟೆ. ಲೋಕಲ್ ಲೀಡರ್ಸ್ ಕೂಡ ನಿಮ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋಂತ ಅವಕಾಶ ಮಾಡಿಕೊಡ್ಲಿಲ್ಲ. ಇವತ್ತು ಬರೇ ನಾವ್ ಏನಾಗ್ಬಿಟ್ಟೈತಿ, ನಿಮ್ಮ ಪರಿಸ್ಥಿತಿ ನಾನು ನೋಡಿದ್ದೇನೆ. ಹಿಂದೆ ನಾನು ಬಂದಾಗ ಎಲ್ಲ ತೀರ್ಕೊಂಡಿದ್ರು, ಅವ್ರಿಗೆ ಯಾರು ಹಿಂದಿರ್ಲಿಲ್ಲ, ಮುಂದಿರ್ಲಿಲ್ಲ. ಪಾಪ ಅವ್ರು ಸಹಾಯ ಮಾಡ್ತೀನಿ ಅಂದಿದ್ದೆ. ಆಮೇಲೆ ನೀವು ಯಾರು ಬಂದು ಕೇಳಲಿಲ್ಲ. ಆಮೇಲೆ ಒಂದೊಂದು ಮನೆಗೆ 8-8 ಮಂದಿ 10 ಮಂದಿ ಮಲಗಕ್ ಜಾಗ ಇಲ್ಲ. ದಿನ ಬೆಳಗ್ಗೆ ಹೊತ್ತು ಹೊರಗಿಂದ ಕಸ ಗಿಸ ಆರಿಸ್ಕೊಂಡ್ ಬಂದು, ಪ್ಲಾಸ್ಟಿಕ್ ಗಿಸ್ಟಿಕ್ ಆರಿಸ್ಕೊಂಡ್ ಬಂದು ಜೀವನ ನಡೆಸೋದಿಲ್ಲ ಅಂದ್ರೆ ಜೀವನ ನಡೆಯಂಗಿಲ್ಲ. 2 ಹೊತ್ತು ಊಟ ಆಗಂಗಿಲ್ಲ. ಬರೇ ನಾವು ಬರೋದು ಜೈಕಾರ ಹಾಕ್ಸ್ಕೊಳ್ಳೋದು, ಮಾಲಿ ಹಾಕ್ಸ್ಕೊಳ್ಳೋದು, ಶಾಲ್ ಹಾಕ್ಸ್ಕೊಳ್ಳೋದು. ಆದ್ರೆ ನಿಮ್ ಕಷ್ಟ ಏನಿದೆ ಅಂತೇಳಿ ಒಂದಿನ ಕೂತ್ಕೊಂಡು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಯಾರು ಹೇಳ್ತಾರೋ ಅವ್ರ ಮಾತಿಗೆ ಬರೀ ಜೈಕಾರ ಹಾಕ್ಬಿಡೋದು, ಯಾರು ಹೇಳ್ತಾರೋ ಅವ್ರಿಗೆ ಜೈ ಅನ್ನೋದು. ಅದಕ್ಕೆ ನಿಮ್ ಜೀವನ ಇಷ್ಟು ಕಷ್ಟದಾಗೈತಿ. ನೀವೆಲ್ಲ ಇವತ್ತು ಹಬ್ಬ ಹೇಳ್ತಾರ ಅಂತ ಹೇಳಿ ಬರೀ ಹಬ್ಬಕ್ಕೆ ಜೈಕಾರ ಹಾಕಿ ಮಾಡಬಾರ್ದು. ಹಬ್ಬಕ್ಕೆ ಕೇಳ್ಬೇಕು, ಏನ್ ಮಾಡಿದಿ, ನಮಗೆ ನಮ್ ಸಮಸ್ಯೆ ಇಷ್ಟ ಐತಿ, ಏನ್ ಮಾಡಿದಿ. ಬರೀ ಲೀಡರ್ಸ್ ಅವ್ರವರ ಉದ್ಧಾರ ಆಗ್ತಾರೆ, ನಿಮ್ ಉದ್ಧಾರ ಯಾರು ಮಾಡಂಗಿಲ್ಲ. ಯಾರು ಲೀಡರ್ ಅಂತ ಬರ್ತಾರೆ ಇಲ್ಲಿ ಅವ್ರ ಉದ್ಧಾರ ಆಗ್ತಾರ, ನಿಮ್ ಉದ್ಧಾರ ಯಾರು ಮಾಡಂಗಿಲ್ಲ. 20 ವರ್ಷ ಹೋಗ್ಲಿ ಇದೇ ಅಂಚೆ ಮನಿನೇ ಇರ್ತೈತಿ, ಇದ ಚರಂಡಿ ಇರ್ತೈತಿ, ಇದ ಗಟ್ರ ಇರ್ತೈತಿ, ಇದ ನಿಮ್ ಮಕ್ಕಳಿಗೆ ಸ್ಕೂಲ್ ಇರಂಗಿಲ್ಲ, ಇದ ದಿನ ಬೆಳಗ್ಗೆ ಮೈ ಮುರಿದು ದುಡಿಬೇಕು. ಮನ್ಯಾಗ ದುಡಿಯುವಂತ ಗಂಡ ಸತ್ರ ಅಂತಂದ್ರೆ ಮಕ್ಕಳು ಬೀದಿ ಪಾಲು, ರಸ್ತೆ ಪಾಲ್ ಹಾಕ್ತೀರಿ. ಆದ್ರೆ ಬರೇ ಬೇಕಾರ ಹಾಕೋದು, ಮಾಲಿ ಹಾಕೋದು, ಶಾಲ ಹೊಡಿಯೋದು. ನಮ್ ಲೀಡರ್ ಬಂದಾರ ಬರ್ರಿ ಅಂದ ತಕ್ಷಣ ಕರ್ಕೊಂಡು ಹೋಗೋದು, 100 ರೂಪಾಯಿ ಕುಡಿಯಕ್ ಕೊಡೋದು, 100 ರೂಪಾಯಿ ಪಾಕೆಟ್ ಕುಡಿಯೋದು, ಜೈ ಅನ್ನೋದು, 10 ರೂಪಾಯಿ ಖರ್ಚಿ ಕೊಡೋದು. ಅಲ್ಲಿ ಲೀಡರ್ ನಮ್ಮ ಕೈಯಾಗ 1000 ರೂಪಾಯಿ ಕೊಡೋದು. ಅವ್ರ 100 ಮಂದಿ ತರೋದು. ನನ್ನ ಮಾತೆಲ್ಲ ಕೇಳ್ತಾರ ನೋಡ್ರಿ ಸರ್ ಇವರೆಲ್ಲ. ನಾ ಹೇಳ್ಬಿಟ್ರೆ ಮುಗಿದ್ರಿ ಎಲ್ಲ ಒಂದೇ ಕಡೆ ಓಟು. ಎಷ್ಟು ದಿನ ಹಿಂಗೆ ಮಾಡ್ತೀರಿ ನೀವು? ಎಷ್ಟು ದಿನ ಬರೀ ಜೈಕಾರ ಹಾಕ್ತೀರಿ ನೀವು? ನಿಮ್ ಮಕ್ಕಳು ಉದ್ದಾರ ಆಗ್ಬೇಕಾ ಬೇಡ? ಹೇಳ್ರಿ ಎಲ್ಲ ನೀವು. ಮಹಿಳೆಯರು ಹೇಳ್ರಿ, ನನ್ಗೆ ಹುಡುಗರು ಬೇಡ, ಮಹಿಳೆ ಹೇಳ್ರಿ ಆಗ್ಬೇಕಲ್ವಾ? ಎಷ್ಟು ಪರಿಸ್ಥಿತಿ. ಇವತ್ತು ಸಿದ್ದರಾಮಯ್ಯ ಏನಾದ್ರು ಫ್ರೀ ನಿಮ್ಗೆ ಅಕ್ಕಿ ಕೊಡ್ಲಿಲ್ಲ ಅಂದ್ರೆ, ನಿಮ್ ಮನೆಗೆ ಒಬ್ಬೊಬ್ಬರಿಗೆ ಹೆಣ್ಮಕ್ಳಿಗೆ 2000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ, ಫ್ರೀ ಬಸ್ ಅದನ್ನಾಗ ಅಡ್ಡಾಡಕ್ ಹೋಗ್ಲಿಲ್ಲ ಅಂದ್ರೆ, ನಿಮಗೆ ತಿನ್ನಕ ಕೂಡ್ ಸಹಿತ ಕಷ್ಟ ಐತಿ. ಇವತ್ತು ಗೂಡೆ ಹೋಗ್ತಿದ್ರಿ ಎಲ್ಲರೂ. ಇವತ್ತು ಬರಗಾಲ ಬಿದ್ರು ನಿಮ್ಗೆ ಯಾಕೆ ಕಾಣಬಹುದು? ಸಿದ್ದರಾಮಯ್ಯ ಕರೆಂಟ್ ಫ್ರೀ ಕೊಟ್ಟ, ಅಕ್ಕಿ ಫ್ರೀ ಕೊಟ್ಟ, ಮನೆಗೆ 2000 ರೂಪಾಯಿ ಕೊಟ್ಟ. ಇದು ಕೊಟ್ಟವ್ರನ್ನ ಯಾವನು ನೆನ್ಸಂಗೆ ಇಲ್ಲ. ಯಾರಿಗೂ ಜೈಕಾರ ಹಾಕೋರು.
ಮಾಡ್ಲಾರ್ದವ್ರು ಜೈಕಾರ ಹಾಕೋರು. ಕೆಲವರು ಲೀಡರ್ಸ್ ಎಲ್ಲ ನಿಮ್ಗೆ ದಾರಿ ತಪ್ಪು ಕೆಲಸ ಮಾಡ್ತಾರೆ. ಆ ಲೀಡರ್ಸ್ ಎಲ್ಲ ಏನ್ ಮಾಡ್ತಾರ, ನಿಮ್ಗೆ ಯಾವನ ಬೇಕೋ ಅದನ್ನ ಕರ್ಕೊಂಡು ಬರೋದು, ಜೈಕಾರ ಹಾಕ್ಸೋದು. ನೀವು ಕೇಳ್ಬೇಕು, ಅಪ್ಪಯ್ಯ ಕರೀತಾನ ಬರ್ರಿ ಅಂತ ಕಡೆ ಅಂದ್ರೆ ಅಪ್ಪಯ್ಯ ಏನ್ ಮಾಡ್ಯಾನ ಅಂತ ಕೇಳ್ಬೇಕು. ಇಷ್ಟು ವರ್ಷ ಅಂತ ಹೇಳಿದ್ವಿ ಏನ್ ಮಾಡಿದ್ದೆ ಅಂತ ಕೇಳ್ಬೇಕು. ಕೇಳ ಧ್ವನಿ ಬರ್ಬೇಕು ನೀವು. ಏನಿಲ್ಲ ಅಂತಂದ್ರೆ ಹಿಂಗೆ ಆಗ್ತದೆ. ₹100 ಕೈಗೆ ಇಟ್ಟ ತಕ್ಷಣ ಅವ್ರಿಂದ ಭಾರ ಬೆನ್ನತ್ತದ. ₹100 ₹200 ಮುಖ ನೋಡ್ಬೇಡ್ರಿ. ನಿಮ್ದೆಲ್ಲ ಜೀವನ ಮುಗಿತಾ ಬಂದೈತಿ. ಈ ಮಕ್ಳು ಅದಲ್ಲ, ಇವ್ರ ಮಕ್ಳ ಮುಖ ನೋಡ್ರಿ, ಇವ್ರ ಮಕ್ಕಳದ ಭವಿಷ್ಯ ನೋಡ್ರಿ, ಇವ್ರ ಮಕ್ಕಳ ಜೀವನ ನೋಡ್ರಿ. ಆ ತಾಯಿ ಫ್ರೀ ಟ್ಯೂಷನ್ ಕೊಡ್ತಾಳ. ಬಹಳ ದೊಡ್ಡ ಕೆಲಸ ಮಾಡಕತ್ತೇವ ನೀನು. 7 ವರ್ಷ ನಮ್ಮಂತವ್ರಿಗೆ ಸನ್ಮಾನ ಮಾಡೋದು ಮೊದಲಕ್ಕಿಂತ ಇಂಥ ತಾಯಿಗೆ ಸನ್ಮಾನ ಮಾಡ್ರಿ, ಇಂಥ ತಂಗಿಗೆ ಸನ್ಮಾನ ಮಾಡ್ರಿ. ನಿಮಗೆ ಎಷ್ಟು ಕೋಟಿ, ಎಷ್ಟು ಲಕ್ಷ ರೂಪಾಯಿ, 50,000 ರೂಪಾಯಿ ಕೊಟ್ಟರು ಏನು ಉಪಯೋಗ ಇಲ್ಲ. ನಿಮ್ಮ ಮಕ್ಕಳಿಗೆ ವಿದ್ಯೆ ಕೊಡಾಕತ್ತಾರಲ್ಲ, 4 ಅಕ್ಷರ ಕಲಿತಾನಲ್ಲ, ನಾಳೆ ಎಲ್ಲಿ ಬೇಕಾದ್ರೆ ಅವ್ನ ಜೀವನ ನಡೆಸ್ತಾನ. ಅದಕ್ಕೆ ನೀವು ಯಾವ ಕಾರಣಕ್ಕೂ ಕೂಡ ಕೂಲಿ ಕೆಲಸ ಮಾಡಕ್ ಕಳಿಸ್ಬೇಡ್ರಿ ಮಕ್ಕಳನ್ನ. ಎಷ್ಟೇ ತೊಂದರೆ, ಎಷ್ಟೇ ಕಷ್ಟ ಬಂದ್ರು ಕೂಡ ನಿಮ್ಮ ಮಕ್ಕಳು ಗಂಜಿ ಕುಡಿದು ಮಕ್ಕಳು ಓದಿಸ್ರಿ. ನಿಮ್ಮಂಗನೆ ಚೀಲ ಇಟ್ಕೊಂಡು ಅಡ್ಡಾಡ್ಬೇಕು ನಾಳೆ ನಿಮ್ಮ ಮಕ್ಕಳು ಬೇಡ. ಇವತ್ತು ಪ್ರಮಾಣ ಮಾಡ್ರಿ, ನನ್ನ ಮಕ್ಕಳು ಶಾಲೆಗೆ ಹೋಗ್ಬೇಕು, ನಾ ಗಂಜಿ ಕುಡಿತೀನಿ, ನನ್ನ ಮಕ್ಕಳನ್ನ ಓದಿಸ್ತೇನೆ. ಈ ತರ 7 ವರ್ಷ ಏನ್ ಬಿದ್ದಿತ್ತು. ₹1 ಫೀಸ್ ಕೊಟ್ಟರನ್ನ ಇಲ್ಲ, ₹1 ಫೀಸ್ ಕೊಟ್ಟಿಲ್ಲ. ಇವತ್ತು ನಾನು ಈ ತಾಯಿಗೆ ₹50,000 ಕೊಡ್ತೀನಿ. ನಾನು ₹50,000. ತಂಗಿ ನೋಡು, ನೀನು ಎಲ್ಲ ಮಕ್ಕಳಿಗೆ ಟ್ಯೂಷನ್ ಗೀಷನ್ ಎಲ್ಲ ಹೇಳಿ ಮಕ್ಕಳಿಗೆಲ್ಲ ಅಭ್ಯಾಸ ಮಾಡೋದು ಕೆಲಸ ಆಯ್ತು. ಬುಕ್ಸ್ ಕೊಡ್ರಿ ಬುಕ್ಸ್ ಕೊಡ್ರಿ ಮಕ್ಕಳಿಗೆ. ನೀನ್ ಬೇಕಾದ್ರೆ ಎಲ್ಲಾರು ಒಂದು ಜಾಗ ಇದ್ರೆ ಕೊಡು, ಒಂದು ರೂಮ್ ಕಟ್ಟಿಸ್ಕೊಡ್ತೀನಿ. ಎಷ್ಟೇ ಕಷ್ಟ ಬಂದ್ರು ನಿನ್ಗೆ ಏನ್ ದುಡ್ಡು ಬೇಕು ನಾನು ಕೊಡ್ತೀನಿ. ಆ ಹುಡುಗರಿಗೆಲ್ಲ ಟ್ಯೂಷನ್ ಕೊಡು, ಇವ್ರಿಗೆಲ್ಲ ಅಕ್ಷರ ಜ್ಞಾನ ಕೊಡುವಂತ ಕೆಲಸ ಮಾಡು. ಖಂಡಿತವಾಗಿ ಕೂಡ ನಿನ್ನ ಜೀವನ ಕೂಡ ಸಾರ್ಥಕ ಆಗ್ತದ. ಇವ್ರ ಭವಿಷ್ಯ ಎಲ್ಲ ಉದ್ಧಾರ ಆಗ್ತದ. ಇವತ್ತು ಹೇಳ್ತೇನೆ, 11 ವರ್ಷ 10 ವರ್ಷ ನಮ್ಮ ನಿಮ್ಮ ಸಂಬಂಧ ಇರಲಿಲ್ಲ. ನೀವೆಲ್ಲ ದೂರ ಇದ್ರಿ. ಸುಮ್ಮನೆ ಏನೋ 20-30 ಮಂದಿ ಬಂದು ಜೈ ಅಂದ್ಬಿಟ್ಟು ಏನೋ ಕತ್ತಿ ಹೇಳಿ ಹೋಗ್ಬಿಡ್ತಿದ್ರಿ. ಯಾವತ್ತೂ ಹೀಗೆ ಕೂತ್ಕೊಳ್ಳಿಲ್ಲ ನೀವು. ಸಮಾಜದ ಮುಖಂಡರ ಸಹಿತ ನೀವು ಕೂಡ್ಸಿ ಮಾತಾಡಿಸ್ಲಿಲ್ಲ. ನಮ್ಮ ಸಮಾಜದ ಸಮಸ್ಯೆ ಏನೈತೆ ಅಂತ ಹೇಳಿ ವೇದಿಕೆ ಮಾಡಲಿಲ್ಲ ನೀವು ಬರೇ ಸಮಾಜದ ಮುಖಂಡರಾಗಿ ಇವತ್ತು ನೀವೇನ್ ಮಾಡಿದ್ರಲ್ಲ, ಪುಣ್ಯ ಕೆಲಸ ಮಾಡಿದ್ರಿ. ಬರೇ 10 ಮಂದಿ ಕರ್ಕೊಂಡು ಬಂದು 20 ಮಂದಿ ಅದಾಗೆ ಕಟ್ಟರಿಗೆ ಚೇಂಬರ್ಗೆ ಅದನ್ನ ಹೇಳ್ಬೇಡ್ರಿ. ನಮ್ ಜೀವನ ಹೆಂಗ ಅಂತ ಹೇಳಿ ಕೂತ್ಕೊಂಡು ಈಗ ಸಭೆ ಮಾಡಿಸ್ರಿ. ಈಗ ಜನರ ಜೊತೆ ಚರ್ಚೆ ಮಾಡಕ್ ಕೊಡ್ರಿ, ಅವ್ರ ಸಮಸ್ಯೆ ಕೊಡುವಂತದ್ ಮಾಡ್ರಿ. ಇವತ್ ನಾನು ಯಾರು ಮಾತಾಡ್ಬಾರ್ದಮ್ಮ, ಅದಕ್ಕೆ ಯಾರು ಬರೇ ನನಗೆ ನೀವು ದೊಡ್ಡ ಮಾಲೆ ಹಾಕಿದ್ರಿ, ಶಾಲೆ ಹಾಕಿದ್ರೆ ನಮ್ಗೆ ಖುಷಿಯಾಗಿಲ್ಲ. ನಿಮ್ಮ ಜೀವನ ಬದಲಾವಣೆ ಆಗ್ಬೇಕು. ನಿಮ್ಗೆ ಇರಕ್ ಮನಿ ಸಿಗಬೇಕು. ನೀವು ವಾಸ ಮಾಡುವಂತ ಪ್ರದೇಶ ಒಳ್ಳೆ ನೀರು, ಗಾಳಿ, ಬೆಳಕು. ನಿಮ್ಮ ಮಕ್ಕಳೆಲ್ಲ 108 ರೋಗ ಬರಕತ್ತ. ಇವತ್ತು ಯಾರು ಸಣ್ಣ ಮಕ್ಕಳಿಗೆ ಡಯಾಲಿಸಿಸ್, ಕ್ಯಾನ್ಸರ್, ಇವೆಲ್ಲ ಮನೆ ಮುಂದಾನೆ ಕಸ ಹಾಕೋದು, ಬೆಂಡಿ ಹಾಕೋದು, ಇದೆಲ್ಲ ಬಿಟ್ಬಿಡ್ರಿ. ಸ್ವಲ್ಪ ಆದಷ್ಟು ಅದನ್ನ ದೂರ ಹಾಕಿ ಕಾಲನಿ ಸ್ವಚ್ಛ ಮಾಡ್ರಿ. ಆದಷ್ಟು ಬೇಗ ಈ ಎಲ್ಲರಿಗೆ ಹಕ್ಕು ಪತ್ರ ಕೊಡುವಂತ ಕೆಲಸ ಮಾಡಿಕೊಡ್ತೀನಿ. ಎಲ್ಲರಿಗೆ ಹಕ್ಕು ಪತ್ರ 5 ಕೋಟಿ ಅಲ್ಲ, ಇನ್ನೂ ಬೇಕಾದ್ರೆ 5 ಕೋಟಿ ಕೊಡ್ತೀನಿ. ನಾನು ಇವತ್ತ ಇಂಜಿನಿಯರ್ ಹೇಳ್ತೀನಿ, ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೇಕು. ಸುಮ್ಮನೆ 4 ಡಾಂಬರ್ ಹಾಕಿ ಕಾಂಕ್ರೀಟ್ ಹಾಕಿ ಅರ್ಧ ಕಿತ್ಕೊಂಡು ಹೋಗಂಗ್ ಮಾಡ್ಬಾರ್ದು. ಪ್ಲಾನ್ ಮಾಡಿ ಮಾಡ್ಬೇಕು. ಎಲ್ಲ ಆದಷ್ಟು ಇದು ಮಾಡೋದಕ್ಕಿಂತ ಮುಂಚೆ
ಬೇಕಾದ್ರೆ ಇನ್ನೊಂದ್ 2 ತಿಂಗಳ ಬಿಡ್ರಿ, ಎಲೆಕ್ಷನ್ ಆಗ್ಲಿ, ಸಂಪೂರ್ಣ ಈ ಲೈಟಿಂಗ್ ಎಲ್ಲ ತೆಗಿಬೇಕು. ಹೊಸ ಅಂಡರ್ ಕೇಬಲಿಂಗ್ ಮಾಡಿ ಲೈಟಿಂಗ್ ಮಾಡ್ಬೇಕು. ಇವೆಲ್ಲ ಕಂಬಗಳನ್ನು ತೆಗೆದು ಹಾಕಿ ಅಂಡರ್ ಕೇಬಲಿಂಗ್ ಮಾಡ್ಬೇಕು. ಸರಿಯಾಗಿ ಇಂಜಿನಿಯರ್ಸ್ಗೆಲ್ಲ ಡೈರೆಕ್ಷನ್ ಕೊಡ್ತೀನಿ. ಸರಿಯಾದಂತ ಗಟ್ರು, ಸರಿಯಾದಂತ ಯುಟಿಲಿಟಿ ಲೈನು ಎಲ್ಲ ಇದು ಮಾಡೋದಕ್ಕಿಂತ ಮೊದಲು ನಿಮ್ಮ ಬಜೆಟ್ ಬೇಕಾದ್ರೆ ಬಿಟ್ಬಿಡ್ರಿ. ಇಂಜಿನಿಯರ್ಸ್ಗೆ ಹೇಳ್ತೀನಿ, ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಬೇಕಪ್ಪ. ನೀವು ಒಂದು ಕಾಂಪ್ರೆನ್ಸಿವ್ ಪ್ಲಾನ್ ಮಾಡಿಬಿಟ್ಟು ನಿಮಗೆ ನೀವು ಹಾಕೊಂಡಿದ್ದ 5 ಕೋಟಿಯಲ್ಲಿ ಏನಿಲ್ಲ ಅಂದ್ರೆ ಬೇರೆ ದುಡ್ಡು ಕೊಡ್ತೀನಿ, ಅಲ್ಲಿ ಮಟ್ಟ ಕೆಲಸ ಮಾಡ್ಬೇಡ್ರಿ. 1-2 ತಿಂಗಳ ಎಲೆಕ್ಷನ್ ಆಗೋ ಮಟ್ಟ ಬಂದ್ ಮಾಡ್ರಿ. ಸುಮ್ಮನೆ ಹರಿಬರಿ ಮಾಡಿ ಕೆಲಸ ಮಾಡೋಗ್ಬೇಡ್ರಿ. ಕರೆಕ್ಟ್ ಪ್ಲಾನ್ ಮಾಡಿ ಈ ಕಂಬಗಳ ರಿಪ್ಲೇಸ್ ಮಾಡಿ ಹೊಸ ಲೈಟಿಂಗ್ ಏನಾಗ್ತದ ದುಡ್ಡು ಕೊಡ್ರಿ, ಅದು ಕೊಡ್ತೀನಿ. ಯುಟಿಲಿಟಿ ಲೈನ್ ಎಲ್ಲ ಸಪರೇಟ್ ಮಾಡಿ, ಒಂದು ಹನಿ ನೀರು ನಿಲ್ಬಾರ್ದು, ಎಲ್ಲ ಹೊರಗೆ ಹೋಗ್ಬೇಕು, ಎಲ್ಲ ಚೇಂಜ್ ಮಾಡ್ರಿ, ಅದಕ್ಕೆ ದುಡ್ಡು ಕೊಡ್ತೀನಿ. ಮತ್ತೆ ಬೇಕಾದ್ರೆ ಇನ್ನೊಂದು 2 ಕೋಟಿ ರೂಪಾಯಿ ಕೊಡ್ತೀನಿ, ಇಮಿಡಿಯೇಟ್ ಆಗಿ 2 ಕೋಟಿ ರೂಪಾಯಿ ಕೊಡ್ತೀನಿ. ಆ 2 ಕೋಟಿ ರೂಪಾಯಿನಲ್ಲಿ ಯುಟಿಲಿಟಿ ಲೈನು, ನಿಮ್ ಚೇಂಬರು, ಎಲೆಕ್ಟ್ರಿಕ್ ಲೈನು ಎಲ್ಲ ಚೇಂಜ್ ಮಾಡಿ ಬಹಳ ನೀಟ್ ರಸ್ತೆಗಳನ್ನು ಮಾಡಿ, ಒಂದು ಹನಿ ನೀರು ಎಲ್ಲಿ ನಿಲ್ಬಾರ್ದು ಅಂತ ಪ್ಲಾನ್ ಮಾಡಿ, ಕರೆಕ್ಟ್ ಆಗಿ ರೋಡು, ರಸ್ತೆ, ಗಟಾರು ಎಲ್ಲ ನೀಟಾಗಿ ಪ್ಲಾನ್ ಮಾಡಿ ಮಾಡ್ರಿ. ನಿಮ್ಗೆ 5 ಕೋಟಿ ಇನ್ನೂ ಬೇಕಾದ್ರೆ 5 ಕೋಟಿನೂ ಕೊಡ್ತೀನಿ, ಇನ್ನ 5 ಕೋಟಿ ಕೊಡ್ತೀನಿ. ಅದಕ್ಕೆ ಇದು ಒಂದು ಬಹಳ ಮಾಡೆಲ್ ಕಾಲೋನಿ ಆದಂಗ. ಬೇರೆಯವ್ರು ನೋಡಿದ್ರೆ ನೋಡಕ್ ಹೋಗ್ರಿ, ಶಿವಶಂಕರ್ ಕಾಲೋನಿ ನೋಡಿದ್ರೆ ಹೆಂಗೈತೆ ಅನ್ಬೇಕು, ಹಂಗ್ ಮಾಡ್ಬೇಕು. ಸಾಧ್ಯ ಆದ ಮಟ್ಟಿಗೆ ನೀವೆಲ್ಲ ಬಡವರಿಗೆ ಏನೇನ್ ಸಮಸ್ಯೆ ಐತಿ, ನನಗೆ ಪ್ರತಿ ಸಲ ನೀವೇನಾದ್ರೂ ಸಭೆಗಳು ಮಾಡ್ಬೇಕಂದ್ರೆ ಇಂಥ ಬರೇ ಮಾಲಿ ಹಾಕ್ಬೇಕು, ಶಾಲೆ ಹಾಕ್ಬೇಕು, ನನ್ ಫೋಟೋ ಕೊಡ್ಬೇಕು ಮಾಡಬೇಡ್ರಿ. ಇದೆಲ್ಲ ಈ ದುಡ್ಡೆಲ್ಲ ವೇಸ್ಟ್ ಮಾಡೋದ್ಕಿಂತ ಈ ಮಕ್ಕಳಿಗೆ ಬುಕ್ಸ್ ಕೊಡೋಂತ ಕೆಲಸ ಮಾಡಿ. ನಿಮಗೆ ಮಾಡಿರಿ. ಇನ್ನು ಮೇಲೆ ಮುಂದಿನ ಸಭೆಗೆ ನಾನು ಒಂದು ಸ್ಟೇಜ್ ಹಾಕಿ ಕೊಡ್ತೀನಿ. ಯಾವುದೂ ಇರಬಾರ್ದು, ಮೈಕ್ ಸೆಟ್ಟು, ಸ್ಟೇಜ್, ಬೇರೆ ಎಲ್ಲ ಬ್ಯಾನರ್ ಗೀನರ್ಸ್ ಏನೂ ಇಲ್ಲ. ನಾವ್ ಹಿಂಗೆ ಕೂತ್ಕೊಂಡು ಸಭೆ ಮಾಡೋದು. ಏನೇನ್ ಸಮಸ್ಯೆ ಅದಾವ ಒಬ್ಬೊಬ್ರು ಮಾತಾಡ್ಬೇಕೆಲ್ಲ. ನಮ್ಗೆ ರೇಷನ್ ಕಾರ್ಡ್ ಜನರಿಗಿಲ್ಲ, ನಮ್ಗೆ ಯಾರ್ಯಾರಿಗೆ ರೇಷನ್ ಕೊಡ್ತಾ ಇಲ್ಲ, ನಮ್ಗ ಪಿಂಚಣಿ ಯಾರಿಗೆ ಬರ್ತಾ ಇಲ್ಲ, 2,000 ರೂಪಾಯಿ ಯಾರಿಗೆ ಬರ್ತಾ ಇಲ್ಲ, ನಮ್ಗೆ ಏನ್ ಸಮಸ್ಯೆ ಐತಿ, ಯಾರಾದ್ರೂ KMC ಹೋಗ್ಬೇಕಂತಂದ್ರೆ ಸಮಸ್ಯೆ ಆದ್ರೆ ಏನ್ ಮಾಡ್ಬೇಕು, ನಾನು ಒಬ್ಬರಲ್ಲಿ ಇಟ್ಟೇನೆ KMC-ಗೆ, ಅವ್ರ ನಂಬರ್ ಇಟ್ಕೋಬೇಕು. ಯಾರಿಗೇನಾದ್ರೂ KMC ಅಲ್ಲಿ ಹೋಗ್ಬಿಟ್ರೆ ಅವನೇ ಎಲ್ಲ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾನೆ. ಆದಷ್ಟು ಬೇಗ ನಿಮಗೆ ಒಂದು ದೊಡ್ಡ ಹೈಟೆಕ್ ಹಾಸ್ಪಿಟಲ್ ಇಲ್ಲೇ ಊರುಗಳಾಗಿ ಮಾಡಿಕೊಡಾಕತ್ತೀನಿ. ಇನ್ನೊಂದು ವರ್ಷ ಉದ್ಘಾಟನೆ ಮಾಡ್ತೀನಿ. ಹಾಸ್ಪಿಟಲ್ ಆಗಿದ್ರೆ ನಿಮ್ಗೆಲ್ಲ ಕೂಡ ಇಲ್ಲೇ ಸರ್ವಿಸ್ ಸಿಗ್ತೈತಿ. ಅದಕ್ಕೆ ನೀವು ಇನ್ಮೇಲೆ ಎಲ್ಲರಿಗೂ ಮಕ್ಕಳಿಗೆ ಅಕ್ಷರ ದಾನ ಮಾಡುವಂಥದ್ದು, ಅಕ್ಷರ ಜ್ಞಾನ ಕೊಡುವಂಥದ್ದು ಮಾಡ್ಬೇಕು. ಕಲಿಸ್ತಿರಲ್ಲ ಎಲ್ಲ ಮಕ್ಕಳಿಗೆ ಕಲಿಸಿ. ನೀವು ನೋಡ್ತೀನಿ. ಆಮೇಲೆ ನಾನು ಸ್ಲಮ್ ಬೋರ್ಡ್ನಿಂದ ಯಾವ್ದಾದ್ರು ಮನಿ ಕಟ್ಟಕ್ ಬಂದ್ರೆ ಮನಿ ಕಟ್ಟುವಂತ ಕೆಲಸ ಕೂಡ ಮಾಡಿಕೊಡ್ತೀನಿ. ನಿಮ್ಗೆಲ್ಲಾದ್ರೂ ಬೇರೆ ಕಡೆ ಜಾಗ ಸಿಗುವಂತ ಸಿಕ್ಕರೆ 100% ಮನಿಗಳು ಕಟ್ಟಿಕೊಡ್ತೀನಿ. ಒಟ್ಟಿನಲ್ಲಿ ನಿಮಗೆ ಪ್ರಾಮಾಣಿಕವಾಗಿ ನನ್ನ ಕಡೆಯಿಂದ ಏನ್ ಸಾಧ್ಯ ಆಗ್ತದ ಎಲ್ಲ ಕೆಲಸ ಮಾಡಿಕೊಡ್ತೀನಿ. ನಿಮ್ಗೆಲ್ಲ ಇನ್ಮೇಲೆ ಎಲ್ಲ ಕೇಳಮ್ಮ. ಈಗ ನಾವು ಬರೀ ಚರ್ಚೆ ಮಾಡ್ಬೇಕು, ಬರೀ ಜೈಕಾರ ಹಾಕೋದು ಅದು ಮಾಡೋದು ಎಲ್ಲ ಮಾಡಬಾರ್ದು. ನಮ್ಮ ಹುಡುಗರಿಗೆ ಅಲ್ಲೆಲ್ಲ ಒಂದು ಜಾಗ ಕೊಡ್ರಿ, ಒಂದು ಸ್ಕೂಲ್ ತೆಗೆದುಕೊಡ್ತೀನಿ, ಸ್ಕೂಲ್ ಸ್ಟಾರ್ಟ್ ಮಾಡಿಸ್ತೀನಿ. ಇಲ್ಲೇ ಖಾಲಿ ಜಾಗ ಇದ್ರೆ ಇಲ್ಲೇ ಒಂದು ಕಟ್ಟಿಸಿ ಸ್ಕೂಲ್ ಸ್ಟಾರ್ಟ್ ಮಾಡಿಸ್ತೀನಿ. ನಿಮ್ಗೆ ಯಾರಿಗ ರಾಟಿ ಕ್ಲಾಸ್ ಕೆಲವರು ಇದ್ರೆ ರಾಟಿ ಕ್ಲಾಸು ಇಂಥದ್ದೆಲ್ಲ ಮಾಡಿ ನಮ್ಮ ಕೈಯಾಗ ಉದ್ಯೋಗ ಇರಬೇಕು, ಕೆಲಸ ಮಾಡಂಗಿರ್ಬೇಕು, ಅಂಗನವಾಡಿ ಬೇಕು. ಇವೆಲ್ಲ ಮಾಡಿ ಕೊಡಕ ಜಾಗ ಕೊಟ್ರೆ 100% ಮಾಡಿಕೊಡ್ತೀನಿ, ಎಲ್ಲ ಕೆಲಸ ಮಾಡಿಕೊಡ್ತೀನಿ. ಅದಕ್ಕ ಖಂಡಿತವಾಗಿ ನೀವೆಲ್ಲ ಒಗ್ಗಟ್ಟಾಗಿರ್ರಿ. ಬರೀ ನಿಮ್ಗೆಲ್ಲ ಹೆಂಗಾಗ್ಬಿಟ್ಟ ಅಂದ್ರೆ ನಿಮ್ ಕೆಲವು ಲೀಡರ್ಸ್ ಹೆಂಗದಾರ ಅಂದ್ರ MLA ಅವ್ರಿಗೆ ಬರೀ ಸಂತೋಷನಷ್ಟ ಕರೀತಾರ, ನಮ್ ದ್ಯಾಮಣ್ಣನಷ್ಟ ಕರೀತಾರ, ಗಣೇಶನಷ್ಟ ಕರೀತಾರ, ಇಂಥ ಮಂದಿ ಹಿಂಗ್ ಮಾಡೋದು. ನೀವು ಬಂದು ಏನ್ ಮಾಡಂಗಿಲ್ಲ, ಆ ಬಂದವ್ರನ್ನ ಕೆಡಿಸೋದು. ಈ ಪದ್ಧತಿ ಬಿಟ್ಬಿಡ್ರಿ. ನಮ್ಮ ಓಣಿಗೆ ಒಳ್ಳೇದಾಗ್ಬೇಕು, ನಮ್ಮ ಓಣಿಗೆ ಒಳ್ಳೇದಾಗ್ಬೇಕು.
ನನ್ನ ತಾಯಿಗೆ ಒಳ್ಳೇದಾಗ್ಬೇಕು, ನನ್ನ ಅಕ್ಕಗೆ ಒಳ್ಳೇದಾಗ್ಬೇಕು, ನನ್ನ ತಂಗಿಗೆ ಒಳ್ಳೇದಾಗ್ಬೇಕು ಅಂತ ವಿಚಾರ ಮಾಡಿರಲ್ಲ ನೀವೆಲ್ಲ. ಯಾರು ಏನು ಮಾಡಿಲ್ಲ. ಇಷ್ಟು ದಿನ ಬರೀ ಜೈಕಾರ ಹಾಕ್ಸಾರ ನಿಮ್ಗೆ. ಯಾರೇನ್ ಮಾಡ್ಯಾರೇನ್ರಿ? ಮಾಡಿದ್ರಿಗೆ ಯಾಕೆ ಇರ್ತಿತ್ತು? ಯಾರೇನ್ ಮಾಡ್ಯಾರ ನಿಮ್ಗೆ? ಮಾಡ್ಯಾರ? ಮಾಡ್ಯಾರೇನ್ರಿ? ಹೇಳ್ರಿ. ಮತ್ತ ಮಾಡಿದ್ರೆ ಯಾಕೆ ಆಗ್ಬಾರ್ದಾಗಿತ್ತು? ಹಿಂಗೆ ಎಲ್ಲ ನೋಡಿದ ಪರಿಸ್ಥಿತಿ. ನಾವು ಬರ್ಬೇಕಾದ್ರೆ ಇಲ್ಲ ಮೂಗ್ ಮುಚ್ಕೊಂಡು ಬರ್ತೀವಿ. ದಿನ ಇಲ್ಲೇ ಬರಬೇಕಲ್ಲ ನೀವು. ಯಾರು ಏನು ಮಾಡಿಲ್ಲ. ಬರೇ ತಮ್ಮ ಊಟ ಹಾಕ್ಸ್ಕೊಂಡಾರ, ತಮ್ಮ ಮನಿ ಕಟ್ಕೊಂಡಾರ, ಬಂಗ್ಲೋ ಕಟ್ಕೊಂಡಾರ, ಕೈಯಾಗ ರೊಕ್ಕ ಮಾಡ್ಕೊಂಡಾರ. ನಿನಗೆ ಸುಮ್ಮನೆ ಬಿಸಾಕ್ಯಾರ ಅಷ್ಟೇ. ಯಾರೇನ್ ಮಾಡಿಲ್ಲ. ಇನ್ಮೇಲೆ ನಿಮ್ಗೆ ಯಾರು ಕೂಡ ಅನ್ಯಾಯ ಮಾಡಕ್ ಕೊಡೋದಿಲ್ಲ. ಇದು ಯಾರು ಗುಂಡಾಗಿರಿ ಮಾಡೋಂಗಿಲ್ಲ. ನಿಮಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಕತ್ತೀನಿ. ಯಾರಾದ್ರೂ ಗುಂಡಾಗಿರಿ ಮಾಡಿದ್ರೆ ನಿಮ್ಮನ್ನ ಓಣಿಯಲ್ಲಿ ಎಲ್ಲಾರನ್ನು ಅಕ್ಕ ತಂಗಿ ಅಣ್ಣ ತಮ್ಮ ಕಾಣಬೇಕು. ಯಾವನಾದ್ರೂ ಗುಂಡಾಗಿರಿ ಮಾಡೋದು, ಹೊಡೆಯೋದು ಬಡಿಯೋದು, ಓಣಿಯೊಳಗ ಗುಂಡಾಗಿರಿ ಮಾಡಿದ್ರೆ ನಿಮ್ಗೆ ಓಣಿಯಿಂದ ಗಡಿಪಾರು ಮಾಡಿಸ್ತೇನೆ. ಬಹಳ ಹುಷಾರ್. ಗುಂಡಾಗಳು ಹೊರಗಿಂದ ಬಂದು ಇಲ್ಲಿ ದಬ್ಬಾಳಿಕೆ ಮಾಡೋಂಗಿಲ್ಲ. ಹುಬ್ಬಳ್ಳಿ ಎಂತೆಂತ ಗುಂಡಾಗಳಿದ್ರು ನನ್ನ ಕಡೆ ನಡೆಯಂಗಿಲ್ಲ. ಗುಂಡಾಗಳು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಹುಬ್ಬಳ್ಳಿ ಅವನಾದ್ರೂ ರೌಡಿ ಶೀಟರ್ ಸಿಲ್ ಬಂದು ಆಟ ಆಡಿದ್ರ ಆ ರೌಡಿ ಶೀಟರ್ ಜೊತೆಗೆ ಯಾರು ಕರ್ಕೊಂಡ್ ಬಂದಾರ ಅವನ್ನ ನಿಮ್ಮನ್ನ ಸೇರಿ ಗಡಿಪಾರು ಮಾಡಿಸ್ತೇನೆ. ಬಹಳ ಸ್ಪಷ್ಟವಾಗಿ ಕಳಿಸ್ತೇನೆ. ಯಾರೊಬ್ರು ಕೂಡ ಇಲ್ಲಿ ರೌಡಿ ಶೀಟರ್ಸ್ ತರಬಾರ್ದು, ಗುಂಡಾಗಿರಿ ಮಾಡಬಾರ್ದು. ಗುಂಡಾಗಿರಿ ಮಾಡಿದ್ರೆ ನಿಮಗೆ ಗಡಿಪಾರು ಮಾಡಿಸ್ತೀನಿ. ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ಕೊಡಾಗತ್ತೆ. ಯಾಕಂದ್ರೆ ಇದು ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ತಂಗಿ ಎಲ್ಲರ ಅಭಿವೃದ್ಧಿ ಆಗ್ಬೇಕು. ನಮ್ಮ ಮಕ್ಕಳ ಭವಿಷ್ಯ ಚಲೋ ಆಗ್ಬೇಕು. ಇವೆಲ್ಲ ಮಕ್ಕಳು ಅದಾರಲ್ಲ, ನಾಳೆ ಒಳ್ಳೇದ್ ಕಲಿಬೇಕು. ಬರೀ ಗುಂಡಾಗಿರಿ ಕಲಿಬಾರ್ದು, ಕಸ ಹರ್ಸಕ್ ಹೋಗ್ಬಾರ್ದು. ನಮ್ಮ ಮಕ್ಕಳು ವಿದ್ಯಾವಂತರಾಗ್ಬೇಕು, ಬುದ್ಧಿವಂತರಾಗ್ಬೇಕು. ಮಾಡ್ತಿರಲ್ಲ? ಮಾಡ್ತಿರಮ್ಮ? ಮಾಡ್ರಿ. ಇನ್ನ ಮೇಲೆ ನಿಮ್ ಜೊತೆಗೆ ಅಪ್ಪಯ್ಯ ಅದಾನ, ನಿಮ್ ಜೊತೆಗೆ ನಾನದೀನಿ, ನಿಮ್ಮ ಮನಿ ಮಗನಾಗದೀನಿ, ನಿಮ್ಮ ಅಣ್ಣ ಆಗದೀನಿ, ನಿಮ್ ತಮ್ಮ ಆಗದೀನಿ, ನಿಮ್ ಜೊತೆಗೆ ಅದೀನಿ ನಾನು. ಇನ್ಮೇಲೆ ಯಾರು ಬೇದ್ರ ಮಾಡ್ರಿ, ಇನ್ಮೇಲೆ ಯಾರು ಬೇದ್ರ ಮಾಡ್ರಿ. ನಿಮ್ ಜೊತೆಗೆ ನಿಮ್ಮ ಅಣ್ಣ ಅಪ್ಪಯ್ಯ ಅದಾನ, ನಿಮ್ ತಮ್ಮ ಅಪ್ಪಯ್ಯ ಅದಾನ, ನಿಮ್ ಮಗ ಅಪ್ಪಯ್ಯ ಅದಾನ. ಖಂಡಿತವಾಗಿ ಕೂಡ ನಿಮ್ ಬೆನ್ನೆಲುವಾಗಿ ನಾನು ನಿಲ್ತೀನಿ ಅನ್ನುವಂತ ಮಾತನ್ನು ಹೇಳಿ, ಇವತ್ತು ನೀವು ಕೊಟ್ಟಂತ ಪ್ರೀತಿ, ವಿಶ್ವಾಸ, ಅಭಿಮಾನ ನಾನೆಂದೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಾನಿನ್ನೂ ಬಹಳಷ್ಟು ಸಮಯ ನಿಮ್ ಜೊತೆಗೆ ಇರಬೇಕಾಗಿತ್ತು. ಇಷ್ಟೇ ದೊಡ್ಡ ಸಭೆ ಇನ್ನೊಂದು ಕಡೆ ಜನ 6 ಗಂಟೆಯಿಂದ ಕಾಯ್ತಾ ಇದ್ದಾರೆ. ಅದಕ್ಕೆ ಕ್ಷಮಿಸ್ಬೇಕು. ನಾ ಇನ್ನೊಂದ್ ದಿನ ಬರ್ತೀನಿ. ನಿಮಗೂ ಏನೈತಿ, ನೀವು ವೈಯಕ್ತಿಕ ಬಿಸ್ನೆಸ್ ಎಲ್ಲ ಹಂಚ್ಕೊಡ್ತೀನಿ, ಎಲ್ಲ ಮಾಡ್ರಿ. ಜೊತೆಗೆ ಇವ್ರನ್ನೆಲ್ಲ ಬೆಳೆಸುವಂತ ಕೆಲಸ ನೀವೆಲ್ಲ ಲೀಡರ್ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳಿ ತಮ್ಗೆಲ್ಲ ಒಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.